ಸುಮಾರು 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ರ ಆಡಳಿತ ಕಂಡಿದ್ದೀನಿ. ಸುಮಾರು 10 ವರ್ಷಗಳ ಕಾಲ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತ ಕಂಡಿದ್ದೀನಿ. ನರೇಂದ್ರ ಮೋದಿಯವರ ಆಡಳಿತ ಸೂತ್ರಗಳೇ ಬೇರೆ. ನಮ್ಮ ಮನಮೋಹನ್ ಸಿಂಗ್ರ ಆ ರಿಮೋಟ್ ಕಂಟ್ರೋಲ್ ಪ್ರಧಾನಮಂತ್ರಿಯವರ ಆಡಳಿತ ಸೂತ್ರವೇ ಬೇರೆ ಆಗಿತ್ತು. ಜನಪರವಾದಂಥ ಕೆಲಸ ಕಾರ್ಯಗಳಿಗೆ ಆದ್ಯತೆ ಕೊಡುವಂಥದ್ದು, ದೇಶದ ಸ್ಥಾನಮಾನವನ್ನು ಜಗತ್ತಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಬಿಂಬಿಸುವಂಥದ್ದು, ಅಭಿವೃದ್ಧಿ ಅಂತ ಹೇಳುವಂಥ ಶಬ್ದಕ್ಕೆ ನಿಜವಾದ ಅರ್ಥಗಳನ್ನು ಕೊಡುವಂಥದ್ದು, ಆರ್ಥಿಕ ಶಿಸ್ತನ್ನು ಕಾಪಾಡುವಂಥದ್ದು, ದೇಶದಲ್ಲಿರುವಂಥ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಕೂಡ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಬೇಕಾದಂಥ ಮೂಲ ವ್ಯವಸ್ಥೆಗಳನ್ನು ಮಾಡುವಂಥದ್ದು, ಇದೇ ನರೇಂದ್ರ ಮೋದಿಯವರ ಆಡಳಿತ ಸೂತ್ರ ಆಗಿತ್ತು. ಪ್ರಾಯಶಃ ಈ ರೀತಿ ಆಡಳಿತ ಸೂತ್ರದಿಂದಾಗಿ ಕಳೆದ 10 ವರ್ಷದ ಅವಧಿಯಲ್ಲಿ ಭಾರತ ಅತ್ಯಂತ ಅದ್ಭುತ ರಾಷ್ಟ್ರವಾಗಿ ಜಗತ್ತಿನಲ್ಲಿ ಮೂಡಿಬಂದಿದೆ. ಇತ್ತೀಚೆಗೆ ನೀವು ನೋಡಿದ್ದೀರಿ, ನಾನು ಹೇಳುವಂಥದ್ದಲ್ಲ, ಜಾಗತಿಕ ಬ್ಯಾಂಕ್ ಇರ್ಬೋದು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇರ್ಬೋದು, ಭಾರತ ದೇಶ ನರೇಂದ್ರ ಮೋದಿಯವರು ಬಂದ ಮೇಲೆ ನಮ್ಮ ದೇಶವನ್ನು ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇನ್ ದಿ ವರ್ಲ್ಡ್ ಅಂತ ಹೇಳಿ ತೋರಿಸ್ಕೊಡುವಂಥ ಕೆಲಸ ಕಾರ್ಯಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ 10 ವರ್ಷದಲ್ಲಿ ಮಾಡಿದ್ದನ್ನು ಕಂಡಿದ್ದೀರಿ. 11ನೇ ಸ್ಥಾನದಲ್ಲಿದ್ದಂಥ ಭಾರತ ಅರ್ಥವ್ಯವಸ್ಥೆಯಲ್ಲಿ ಇವತ್ತು 5ನೇ ಸ್ಥಾನಕ್ಕೆ ಬಂದಿದೆ. ನರೇಂದ್ರ ಮೋದಿಯವರಿಗೆ ಈ ಬಾರಿ ನಾವು ಆಶೀರ್ವಾದ ಮಾಡುವುದರ ಮುಖಾಂತರ ನಮ್ಮ ದೇಶ ಜಗತ್ತಿನ 3ನೇ ಅತ್ಯಂತ ಬಲಿಷ್ಠ ಆರ್ಥಿಕ ರಾಷ್ಟ್ರವಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಬೇಕು ಅಂತ ನಾವು ಕೇಳುವಂಥದ್ದನ್ನು ನಿಂತಿದೆ. ಮೋದಿಯವರ ವಿಚಾರವನ್ನು ಈಗಾಗಲೇ ನಮ್ಮ ಸನ್ಮಾನ್ಯ ಸಿ ಟಿ ರವಿಯವರು ಉಲ್ಲೇಖ ಮಾಡಿದರು. ಸಾಮಾನ್ಯ ಮನುಷ್ಯನಿಗೆ ಸ್ವಾಭಿಮಾನದಿಂದ ಬದುಕಬೇಕು. ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳಿದರು, ಈ ದೇಶದಲ್ಲಿರುವಂಥ ಒಬ್ಬ ಸಾಮಾನ್ಯ ಮನುಷ್ಯ 140 ಕೋಟಿ ಜನರಲ್ಲಿ ಪ್ರತಿಯೊಬ್ಬನು ಕೂಡ ನನ್ನ ಜೊತೆ ಹೆಜ್ಜೆ ಇಡಬೇಕು. ನಾನು ಒಂದು ಹೆಜ್ಜೆ ಮುಂದೆ ಇಟ್ಟಾಗ 140 ಕೋಟಿ ದೇಶದ ಜನ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಒಂದೇ ಬಾರಿಗೆ 140 ಕೋಟಿ ಹೆಜ್ಜೆ ಮುಂದೆ ಇಟ್ಟಾಗೆ ಆಗ್ತದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ನನ್ನ ಪರಿವಾರದ ಸದಸ್ಯರಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು. ದೇಶವೇ ನನ್ನ ಮನೆ, ದೇಶವೇ ನನ್ನ ಮನೆ, ಈ ದೇಶದಲ್ಲಿರುವಂಥ 140 ಕೋಟಿ ಜನ ನನ್ನ ಕುಟುಂಬದ ಸದಸ್ಯರು ಅಂತ ಘೋಷಣೆ ಮಾಡಿದಂಥ ಜಗತ್ತಿನ ಅದ್ಭುತ ಒಬ್ಬ ಪ್ರಧಾನಮಂತ್ರಿ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಅವರು ಕೊಟ್ಟಂಥ ಪ್ರತಿಯೊಂದು ಯೋಜನೆಗಳು ಕೂಡ ಸ್ವಾಭಿಮಾನಿ ಬದುಕಿಗೆ ಬೇಕಾದಂಥ ವ್ಯವಸ್ಥೆ. ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ನನ್ನ ಕಾಂಗ್ರೆಸ್ನ ಮಿತ್ರರು ಭಾರಿ ಗ್ಯಾರಂಟಿಗಳನ್ನು ಕೊಟ್ಟು ಜನರ ತಲೆ ಕೆಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಯಾವುದೇ ಅವರ ಒಂದು ಗ್ಯಾರಂಟಿ ಒಬ್ಬನನ್ನು ಸ್ವಾಭಿಮಾನಿ ಬದುಕಿನಲ್ಲಿ ನಿಲ್ಲುವಂಥ ವ್ಯವಸ್ಥೆಗಳನ್ನು ಮಾಡಲಿಲ್ಲ. ನರೇಂದ್ರ ಮೋದಿಯವರು ಕೊಟ್ಟಂಥ ಪ್ರತಿಯೊಂದು ವ್ಯವಸ್ಥೆಗಳು ಕೂಡ ಅದು ಒಬ್ಬ ವ್ಯಕ್ತಿ ಅವನನ್ನು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದೆ. ವಿಶ್ವಕರ್ಮ ಯೋಜನೆ ಇತ್ತೀಚೆಗೆ ಕೆ ಆರ್ ಪುರಂನಲ್ಲಿ ಒಂದು ರಾಜ್ಯ ಮಟ್ಟದ ಸಮಾವೇಶ ಆಯಿತು. ಅಲ್ಲಿ ಆ ವಿಶ್ವಕರ್ಮ ಯೋಜನೆಯಲ್ಲಿ ಕೆಲಸ ಮಾಡಬಲ್ಲವರಿಗೆ ಒಂದಷ್ಟು ಸರ್ಕಾರಿ ಸವಲತ್ತುಗಳನ್ನು ಕೊಡುವಂಥ ಕೆಲಸ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೀತು. ನಾನು ನೋಡಿದೆ, ಜೇನು ಪೆಟ್ಟಿಗೆ ಇಟ್ಟು ಆ ಜೇನು ಪೆಟ್ಟಿಗೆಯಲ್ಲಿ ಜೇನನ್ನು ತುಂಬಿಸಿ ಅವನಿಗೆ ಕೊಟ್ಟು ನೀನು ಜೇನುನೊಣ ಸಾಕಣೆ ಮಾಡಿ ಅದರಿಂದ ಬರುವಂಥ ಜೇನುತುಪ್ಪದಿಂದ ಸ್ವಾಭಿಮಾನದಿಂದ ಬದುಕು ಅಂತ ಹೇಳಿದರು. ಆ ಸಾಮಾನ್ಯ ತಾಯಿಗೆ ಆ ಟೈಲರಿಂಗ್ ಮಿಷನ್ಗಳನ್ನು ಕೊಡುವಂಥದ್ದನ್ನು ಕೊಟ್ಟರು. ಆ ತಾಯಿ ಮನೆಯಲ್ಲಿ ತನ್ನ ಕೆಲಸಗಳ ಜೊತೆ ಆ ಟೈಲರಿಂಗ್ ಮಿಷನ್ ಉತ್ಪಾದನೆ ಮಾಡಿ ಒಂದು ರೀತಿಯಲ್ಲಿ ಸಬಲೀಕರಣ ಆಗಲಿಕ್ಕೆ ಸಾಧ್ಯ ಆಯಿತು. ಒಬ್ಬ ಸಾಮಾನ್ಯ ಪ್ಲಂಬರ್, ಆ ಪ್ಲಂಬರ್ಗೆ ಬೇಕಾದಂಥ ಎಲ್ಲ ಮೂಲಭೂತ ವ್ಯವಸ್ಥೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳ ಫಿಟ್ಟಿಂಗ್ಗೆ ಬೇಕಾದಂಥ ಬೇರೆ ಬೇರೆ ಉಪಕರಣಗಳನ್ನು ಕೊಡುವಂಥದ್ದನ್ನು ಕೊಟ್ಟರು. ಸುಮಾರು 4,000 ಜನರಿಗೆ ಅಲ್ಲಿ ವಿತರಣೆ ಮಾಡಿದರು. ನಾನು ಸುಮಾರು 3 ಗಂಟೆಗಳ ಕಾಲ ಅವರ ಮಧ್ಯೆ ಓಡಾಟ ಮಾಡಿದೆ. ಪ್ರತಿಯೊಬ್ಬನು ಹೇಳಿದ್ದು, ಸರ್, ಈ ರೀತಿಯ ಯೋಜನೆಗಳ ಮುಖಾಂತರ ನಮಗೆ ನಮ್ಮ ಕಾಲಲ್ಲಿ ನಿಲ್ಲಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತೇಳಿ. ಇದನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ, ಮೋದಿಯವರ ಗ್ಯಾರಂಟಿ ಒಬ್ಬ ವ್ಯಕ್ತಿಯ ಶಾಶ್ವತ ಬದುಕನ್ನು ಬದಲಾಯಿಸಬಲ್ಲಂಥ ಗ್ಯಾರಂಟಿ. ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ನವರು ಕೊಟ್ಟಂಥ ಗ್ಯಾರಂಟಿ ಅದು ಚುನಾವಣೆಗೋಸ್ಕರ ಮತಕ್ಕೋಸ್ಕರ ಮಾಡಿದಂಥ ಗ್ಯಾರಂಟಿ. ಈ ಬಾರಿಯ ಚುನಾವಣೆ ಕಾಂಗ್ರೆಸ್ನ ಆ ಚುನಾವಣಾ ಗ್ಯಾರಂಟಿಗಳಿಗೆ ವಿರುದ್ಧವಾಗಿ ಈ ದೇಶದ ಸಾಮಾನ್ಯ ಮನುಷ್ಯ ಬದುಕಬಲ್ಲಂತಹ, ಅವನಿಗೆ ಸ್ವಾಭಿಮಾನಿ ಬದುಕನ್ನು ಕೊಡಬೇಕಾದಂಥ ಮೂಲ ವ್ಯವಸ್ಥೆಗಳ ಮಧ್ಯೆ ನಡೆಯುವಂಥ ಹೋರಾಟ ಅಂತ ನಾನು ಭಾವಿಸ್ತಾ ಇದ್ದೀನಿ.
ಇವತ್ತು ಇಡೀ ದೇಶದ ಪರಿಸ್ಥಿತಿಯ ಬಗ್ಗೆ ನಾನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಈ ದೇಶದಲ್ಲಿರುವಂಥ ನ್ಯಾಷನಲ್ ಹೈವೇಗಳಿರ್ಬೋದು, ನಿಮ್ಮ ಪಕ್ಕದ ಮೈಸೂರಿಗೆ ಹೋಗುವಂಥ ಒಂದು ನ್ಯಾಷನಲ್ ಹೈವೇ ನೋಡಿ, ಎಷ್ಟು ವರ್ಷ 3 ಗಂಟೆ 4 ಗಂಟೆ ಆಗ್ತಾ ಇತ್ತು. ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ಮೇಲೆ ಮಾಡಿದಂಥ ಈ ಬ್ಯಾಂಗ್ಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ 1.25 ಗಂಟೆಯಲ್ಲಿ ಬ್ಯಾಂಗ್ಳೂರಿನಿಂದ ನಮಗೆ ಕೂತ್ರೆ ಮೈಸೂರು ತಲುಪಲಿಕ್ಕೆ ಸಾಧ್ಯ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನೀವು ಕಂಡಿದ್ದೀರಿ. ಬ್ಯಾಂಗ್ಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಯಶಃ ಇವತ್ತು ಜಗತ್ತಿನ ಅತ್ಯಂತ ಉತ್ಕೃಷ್ಟವಾದಂಥ ವಿಮಾನ ನಿಲ್ದಾಣ, ಅದು ಕೆಂಪೇಗೌಡ ವಿಮಾನ ನಿಲ್ದಾಣವಾಗಿ ಪರಿವರ್ತನೆ ಮಾಡಿದ್ದು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ನಾವು ನೋಡ್ಬೋದು, ಭಾರಿ ವೇಗವಾಗಿ ಇವತ್ತು ಕೆಲಸ ನಡೀತಾ ಇದೆ. ನಾವು ನೋಡಿದೆವು, ಇವತ್ತು ಬ್ಯಾಂಗ್ಳೂರಿನಲ್ಲಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗಬೇಕಾದ್ರೆ 2 ಗಂಟೆ 3 ಗಂಟೆ 4 ಗಂಟೆ ತಗೊಳ್ಳುವಂಥ ಕಾಲಘಟ್ಟ. ಬ್ಯಾಂಗ್ಳೂರಿಗೆ ಸಬರ್ಬನ್ ರೈಲ್ವೆ ಕೊಡಬೇಕು ಅಂತ ಹೇಳುವಂಥ ತೀರ್ಮಾನ, ಅದು ಕೂಡ ನನ್ನ ಆ ಒಂದು ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಪ್ರಥಮ ರೈಲ್ವೆ ಬಜೆಟ್ ಆದಾಗ ಮಂತ್ರಿ ಆಗಿದ್ದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದರು, ನಿನ್ನ ಬಜೆಟ್ನಲ್ಲಿ ಆ ಮೆಟ್ರೋ ಟ್ರೈನ್ನ ಜೊತೆಯಲ್ಲಿ ಸಬರ್ಬನ್ ರೈಲನ್ನು ಕೂಡ ಬ್ಯಾಂಗ್ಳೂರಿಗೆ ಕೊಡು ಅಂತ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಇಷ್ಟು 18,900 ಕೋಟಿ ಮೊತ್ತದಲ್ಲಿ ಇವತ್ತು ಸಬರ್ಬನ್ ಆಗ್ತಾ ಇರುವಂಥದ್ದಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟದ್ದು. ಬ್ಯಾಂಗ್ಳೂರಿನ ಜನತೆ ನಿಮಗೆ ಗೊತ್ತಿದೆ, ಬೆಳಿಗ್ಗೆ ಎದ್ರೆ ತಾಯಂದಿರು, ಮನೆ ಯಜಮಾನರುಗಳು ಆ ತಂಬಿಗೆ ಇಟ್ಟು ಟ್ಯಾಪ್ನ ಮುಂದೆ ಕ್ಯೂ ನಿಲ್ಲುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ದಯನೀಯ ಪರಿಸ್ಥಿತಿಯಲ್ಲಿ ನಾವಿರುವಂಥದ್ದು ನೋಡಿ. ಯಾವ ನರೇಂದ್ರ ಮೋದಿ ಆಲೋಚನೆ ಮಾಡಿದ್ರು, ಪ್ರತಿಯೊಂದು ಮನೆಗೆ ಕೂಡ ಆ ಟ್ಯಾಪ್ ವಾಟರ್, ಶುದ್ಧ ಕುಡಿಯುವ ನೀರು ಕೊಡಬೇಕು ಅಂತ ಹೇಳುವಂಥ ಪ್ರಯತ್ನ ಮಾಡಿದರೆ, ಕರ್ನಾಟಕದಲ್ಲಿ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸು ಬರ ಬಂದು ಈ ರೀತಿಯಲ್ಲಿ ಒಂದು ನರಳುತ್ತಿರುವಂಥ ಕರ್ನಾಟಕದ ಜನತೆಗೆ ನೀರು ಕೊಡದೆ ಅವರ ಮಿತ್ರರಾದಂಥ ನಮ್ಮ ತಮಿಳುನಾಡಿನವರಿಗೆ, ಮಹಾರಾಷ್ಟ್ರವರಿಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಹೇಯ ಕೃತ್ಯ ಇವತ್ತು ನಾನು ಹೇಳ್ತಾ ಇದ್ದೇನೆ. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ನವರಿಗೆ ಬೆಂಗಳೂರಿನಲ್ಲಿ ಬುದ್ಧಿ ಕಲಿಸದೇ ಇದ್ದರೆ ಪ್ರಾಯಶಃ ಅವರು ನಿರಂತರವಾಗಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವಂಥ ಪ್ರಯತ್ನ ಮತ್ತೆ ಮಾಡ್ತಾರೆ. ಜನ ಆಶೀರ್ವಾದದ ಪರವಾಗಿ ನಮ್ಮ ಪರವಾಗಿದೆ ಅಂತ ತಿಳ್ಕೊಳ್ತಾರೆ. ಆದ ಕಾರಣ ಪ್ರತಿಯೊಬ್ಬ ಬೆಂಗಳೂರಿನ ಪ್ರಜೆ ಇವತ್ತು ಪಡ್ತಾ ಇರುವಂಥ ಸಂಕಷ್ಟ, ಕುಡಿಯುವ ನೀರಿಗೆ ಸಂಕಷ್ಟ, ಇದಕ್ಕೆ ಪರಿಹಾರ ಸಿಕ್ಕಬೇಕಾದ್ರೆ ಕಾಂಗ್ರೆಸ್ಗೆ ಸರಿಯಾದ ಬುದ್ಧಿಯನ್ನು ಕಲಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ನೂರಾರು ವಿಚಾರಗಳನ್ನು ಉಲ್ಲೇಖ ಮಾಡ್ಬೋದು, ನಾನು ಭಾರಿ ಸಂಗತಿಗಳನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಇವತ್ತು ದೇಶ ಪ್ರಥಮ ಅಂತ ಹೇಳುವಂಥ ಭಾವನೆ, ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಗೌರವದಿಂದ ಬದುಕಬೇಕು ಅಂತ ಹೇಳುವಂಥ ವಿಚಾರ, ದೇಶದ ಆ ಒಂದು ಅರ್ಥ ವ್ಯವಸ್ಥೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಪರಿಕಲ್ಪನೆ. ಅದಕ್ಕಾಗಿ ಏನಾಗಬೇಕು, ಆಡಳಿತ ಸೂತ್ರ ಅತ್ಯಂತ ಯಶಸ್ವಿಯಾಗಿರಬೇಕು. ಗುಡ್ ಗವರ್ನೆನ್ಸ್. ನರೇಂದ್ರ ಮೋದಿ ಅವರು ಎರಡೇ ವಿಚಾರದ ಬಗ್ಗೆ ತನ್ನ ಆಡಳಿತವನ್ನು ಮಾಡಿದರು. ಒಂದು ಗುಡ್ ಗವರ್ನೆನ್ಸ್, ಒಂದು ಡೆವಲಪ್ಮೆಂಟ್. ಗುಡ್ ಗವರ್ನೆನ್ಸ್, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ. ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, 10 ವರ್ಷದ ಹಿಂದೆ ಕಾಂಗ್ರೆಸ್ ಯಾವುದನ್ನೆಲ್ಲ ತಿಂದು ನೀರು ಕುಡಿದದನ್ನು ನೀವು ಕಂಡಿದ್ದೀರಿ. ಆ ನೆಲದಲ್ಲಿರುವಂಥ ಕಲ್ಲಿದ್ದಲಿಂದ ಹಿಡಿದು ನಿಮ್ಮ ಮೊಬೈಲ್ಗೆ ಬರುವಂಥ, ಏನು ಬರುತ್ತೆ ಮೊಬೈಲ್ಗೆ ಹೇಳಿ, 2G 3G 4G ಬರ್ತದಲ್ಲ, ಇದರಿಂದ ಹಿಡಿದು ಹೆಲಿಕಾಪ್ಟರ್ನವರೆಗೆ ಎಲ್ಲವನ್ನ ನುಂಗಿ ನೀರು ಕುಡಿದಂಥ ಆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ. ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಬಂಧುಗಳೇ, 10 ವರ್ಷದ ಅವಧಿಯಲ್ಲಿ ನರೇಂದ್ರ ಮೋದಿಯವರಾಗಲಿ ಅವರ ಮಂತ್ರಿಮಂಡಲದ ಸದಸ್ಯರಾಗಿ ಒಂದು ಸಣ್ಣ ಚುಕ್ಕಿಯಷ್ಟು ಯಾವ್ದಾದ್ರು ಭ್ರಷ್ಟಾಚಾರ ಮಾಡಿದಂಥ ಯಾವ್ದಾದ್ರು ಉದಾಹರಣೆ ಇದ್ದರೆ ನೀವು ಹೇಳಿ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೇವೆ ಅಂತ ಹೇಳುವಂಥದ್ದು ನರೇಂದ್ರ ಮೋದಿಯವರ ಆ ಒಂದು ಆದ್ಯತಾ ವಲಯ ಆಗಿತ್ತು. ಈ ದೇಶದಲ್ಲಿರುವಂಥವರಿಗೆ ಘನತೆ ಗೌರವ ಬರುವಂಥ ರೀತಿಯಲ್ಲಿ ಆಡಳಿತ ಸೂತ್ರ ಕೊಡ್ತೇನೆ ಅಂತ ಹೇಳಿದರು. ಈ ದೇಶದ ಅಭಿವೃದ್ಧಿಯ ನನ್ನ ಮೂಲ ಮಂತ್ರ ಅಂತ ಹೇಳಿದರು. ಪ್ರಾಯಶಃ ನುಡಿದಂತೆ ನಡೆದು ಕಳೆದ 10 ವರ್ಷಗಳ ಅವಧಿಯಲ್ಲಿ ಅದ್ಭುತವಾದಂಥ ಆಡಳಿತ ಮಾಡಿದಂಥ ಕೀರ್ತಿ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರಿಗಿದೆ. ಇನ್ನು 5 ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. 5 ವರ್ಷ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಪ್ರಾಯಶಃ ಜಗತ್ತಿನ ಅತ್ಯಂತ ಯಶಸ್ವಿ ರಾಷ್ಟ್ರ ಭಾರತ ಆಗುತ್ತೆ. ಸಾವಿರಾರು ವರ್ಷಗಳ ಹಿಂದೆ ಹೇಗೆ ಜಗತ್ತಿನ ಅತ್ಯಂತ ಯಶಸ್ವಿ ರಾಷ್ಟ್ರವಾಗಿತ್ತು, ಅದರ ಪುನರುತ್ಥಾನ ಆಗುವಂಥ ಸಾಧ್ಯತೆಗಳಾಗ್ತಾ ಇದ್ದಾವೆ. ಏನೇನು ಕೆಲಸಗಳು
ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನು ಎಲ್ಲವನ್ನ ಮುಗಿಸುವಂಥ ಪ್ರಯತ್ನ ಮಾಡಿದೆವು. ಯಾವುದು ಬಾಕಿ ಇಲ್ಲ, ಯಾವುದು ಬಾಕಿ ಇಲ್ಲ. ಇವತ್ತು ಎಲ್ಲವನ್ನು ಮಾಡುವಂಥದ್ದನ್ನು ಮಾಡಿದ್ದೇವೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಅದು ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಪ್ರಣಾಳಿಕೆಯಲ್ಲಿತ್ತು. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರು. ಕೋರ್ಟ್ನ ಮುಂದೆ ಸರಿಯಾದಂಥ ವಾದವನ್ನು ಮನ್ನಣೆ ಮಾಡಿದರು. ಇಡೀ ದೇಶದಲ್ಲಿ ಭಾರಿ ದೊಡ್ಡ ಒಂದು ಹುನ್ನಾರ ಎಬ್ಬಿಸಿದ್ರು ಕಾಂಗ್ರೆಸ್ನವರು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆದರೆ ದೇಶದಲ್ಲಿ ಕ್ಷೋಭೆ ಆಗುತ್ತೆ, ದೇಶದಲ್ಲಿ ಗಲಾಟೆ ಆಗುತ್ತೆ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಸಣ್ಣ ಹುಳು ಕೂಡ ತೊಂದರೆಯಾಗದ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿ ನಮ್ಮೆಲ್ಲರ ಮನಸ್ಸಿನ ಭಾವನೆಗೆ ಮುದ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ವಾ? ಇದು ನಮ್ಮೆಲ್ಲರ ಆದ್ಯತಾ ವಲಯ ಆಗಿತ್ತಲ್ಲ. ಆರ್ಟಿಕಲ್ 370 ಏಕ್ ದೇಶ್ ದೋ ಪ್ರಧಾನ್, ಏಕ್ ದೇಶ್ ದೋ ವಿಧಾನ್, ಏಕ್ ದೇಶ್ ದೋ ನಿಶಾನ್, ನಹಿ ಚಲೆಂಗೆ ಅಂತ ಹೇಳಿ ಅವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಜನಸಂಘದ ಸಂಸ್ಥಾಪಕ, ನಮ್ಮ ಮಾತೃ ಸಂಸ್ಥೆಯ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹೇಳಿದರು. ಆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹೇಳಿದ ಮಾತನ್ನ ನಾವು ಪ್ರತಿ ಬಾರಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಾಕ್ತಾನೆ ಬಂದಿದ್ದೆವು. ನರೇಂದ್ರ ಮೋದಿ ಅವರು ನಿಶ್ಚಯ ಮಾಡಿದರು, ಕಾಶ್ಮೀರ ಭಾರತ ದೇಶದ ಅವಿಭಾಜ್ಯ ಅಂಗ, ಕಾಶ್ಮೀರವನ್ನ ಈ ದೇಶದ ಒಂದು ಅವಿಭಾಜ್ಯ ಅಂಗವಾಗಿ ಉಳಿಸ್ಕೊಳ್ಬೇಕಾದ್ರೆ ಆರ್ಟಿಕಲ್ 370 ರದ್ದು ಮಾಡಬೇಕು ಅಂತ ಹೇಳಿ ನುಡಿದಂತೆ ನಡೆದ ಪ್ರಧಾನಿ ನರೇಂದ್ರ ಮೋದಿ ಅಲ್ವಾ? ನರೇಂದ್ರ ಮೋದಿ ತಾನೇ ಆರ್ಟಿಕಲ್ 370 ರದ್ದು ಮಾಡಿರುವಂಥದ್ದು. ಒಂದು ಬಾಕಿ ಉಳಿದಿದೆ, ಇಲ್ಲ ಅಂತ ಹೇಳುವುದಿಲ್ಲ. ಅದನ್ನೇನು ನಾವು ಬಿಡಲಿಲ್ಲ. ಸಮಾನ ನಾಗರಿಕ ಸಂಹಿತೆ ಇವತ್ತು ಆಗಬೇಕು ಅಂತ ಹೇಳುವಂಥದ್ದು ಅದು ಒಂದು ನಿಮ್ಮೆಲ್ಲರ ಆಶಯ. ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬನಿಗೆ ಒಂದೇ ಕಾನೂನು ಆಗಬೇಕು ಅಂತ ಹೇಳುವಂಥ ನಿಮ್ಮೆಲ್ಲರ ಆಶಯ. ಈಗಾಗಲೇ ಮಾಜಿ ರಾಷ್ಟ್ರಪತಿಯ ಆ ಒಂದು ದೊಡ್ಡ ಸಮಿತಿಯ ರಚನೆ ಮಾಡಿದೆ, ಅದರ ವರದಿಯನ್ನು ಮಂಡನೆ ಮಾಡಿದೆ. ಮುಂದಿನ 5 ವರ್ಷಗಳ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿ ಅವರು ಸಮಾನ ನಾಗರಿಕ ಸಂಹಿತೆಯನ್ನು ಈ ದೇಶದಲ್ಲಿ ಜಾರಿ ಮಾಡಿಯೇ ಮಾಡ್ತಾರೆ. ಅದನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಲಿಕ್ಕಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಬಂಧುಗಳೇ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ಭಾರತ್ ಮಾತೆಯ ಆ ಒಂದು ಶಕ್ತಿ ವೃದ್ಧಿ ಮಾಡುವಂಥದ್ದು, ದೇಶದಲ್ಲಿರುವಂಥ ಎಲ್ಲರನ್ನು ಬಡತನದ ಆ ರೇಖೆಯಿಂದ ಆ ಕೆಳಗಿರುವಂಥವರನ್ನು ನಿರ್ಮೂಲನೆ ಮಾಡುವಂಥದ್ದು. ವಿಶ್ವ ಬ್ಯಾಂಕ್ ಕೊಟ್ಟಂತ ಆ ಒಂದು ನಮ್ಮ ರಿಪೋರ್ಟ್ ಪ್ರಕಾರ ಸುಮಾರು 25 ಕೋಟಿ ಜನ ಬಡತನದ ರೇಖೆಯಿಂದ ಕೆಳಗಿಳಿದಿದ್ದಾರೆ ಅಂತ ಹೇಳುವಂಥದ್ದು ನಾವು ಕಂಡಿದ್ದೇವೆ. ನಾವು ಇದನ್ನು ನೋಡಿದ್ದೇವೆ. ಇಲ್ಲ, ಅವರ ಮನಸ್ಸಲ್ಲಿ ಕೂಡ ಮೋದಿಯವರ ಬರಬೇಕು, ಅದಕ್ಕೆ ಇನ್ನಷ್ಟು ವಿಚಾರ ಹೇಳಿ ಅಂತ ವಿವೇಕ ಪ್ರಭಾ ಇದನ್ನು ತಂದುಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೆ ನಮ್ಮದೇನು ಇದಿಲ್ಲ. ನಾವೆಲ್ಲರ ಒಟ್ಟಾಗಿ ಈ ಬಾರಿಯ ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡೋಣ. ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅದ್ಭುತವಾದಂಥ ನಮ್ಮ ಘೋಷಣೆ ಇದೆ. ಈ ಬಾರಿ NDA ಅದು 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡ್ಕೊಳ್ಬೇಕು. ಬಿಜೆಪಿ 370 ಸ್ಥಾನಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಪಡ್ಕೊಳ್ಬೇಕು. ಇದು ನಮ್ಮ ಪ್ರಯತ್ನ. ಇದಕ್ಕಾಗಿ ನಿಶ್ಚಯ ಮಾಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಸಮಾನ ಮನಸ್ಕರನ್ನೆಲ್ಲ ಒಟ್ಟಿಗೆ ಸೇರಿಸುವಂಥದ್ದು. JDSನವರು ಕೂಡ ಕಾಂಗ್ರೆಸ್ ಮುಗಿಬೇಕು ಈ ದೇಶದಲ್ಲಿ ಅಂತ ಹೇಳುವಂಥ ಭಾವನೆ ಇರುವವರು, ಅವರನ್ನು ಒಟ್ಟಿಗೆ ಸೇರಿಸಿಕೊಂಡು ಈ ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನಗಳು ಕೂಡ ಅದು NDA ಪಾಲಿಗೆ ಬಂದು ಮೋದಿಯನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನಗಳನ್ನು ಮಾಡಿದ್ದೇವೆ. ಈಗಾಗಲೇ ರಾಜ್ಯದಾದ್ಯಂತ ನಾವು ನೋಡ್ತಾ ಇದ್ದೇವೆ, ಸಂಘಟಿತವಾದಂಥ ಹೋರಾಟಗಳು ನಡೀತಾ ಇದ್ದಾವೆ. ಇವತ್ತು ಸೇರಿದಂಥ ಜನಸಮೂಹ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ. ಈ ಉರಿ ಬಿಸಿಲಿನಲ್ಲಿ ಕಾಂಗ್ರೆಸ್ನವರು ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂಥ ನಿಮ್ಮನ್ನು ನೋಡಿದರೆ ಭಾರತೀಯ ಜನತಾ ಪಾರ್ಟಿ ಭಾರಿ ದೊಡ್ಡ ಅಂತರದ ಗೆಲುವನ್ನು ಬೆಂಗಳೂರು ಕೇಂದ್ರದಲ್ಲಿ ಪಡ್ಕೊಳ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆಪಟ್ಟು ನಾನು ಮಾತು ಮುಗಿಸ್ತೇನೆ. ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳಿದರು, ನೀವು ಯಾವ ವಿಶ್ವಾಸದಿಂದ ನನ್ನನ್ನು ಆ ಕುರ್ಚಿಯಲ್ಲಿ ಕೂತ್ಕೊಳಿಸ್ತೀರಾ, ಆ ವಿಶ್ವಾಸಕ್ಕೆ ಜ್ಯುತಿ ಬರದ ರೀತಿಯಲ್ಲಿ ನಿಮ್ಮ ಸೇವೆ ಮಾಡ್ತೇನೆ ಅಂತ ಹೇಳಿ. ಇದರ ಅರ್ಥ ಒಬ್ಬ ಪ್ರಧಾನ ಸೇವಕನಾಗಿ ಕಳೆದ 10 ವರ್ಷಗಳ ಕಾಲ ನಿಮ್ಮ ನುಡಿದಂತೆ ನಡೆದಿದ್ದಾರೆ, ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇನ್ನೊಂದು ಅವಧಿ ಕೊಡಿ, ನನ್ನ ಎಲ್ಲವನ್ನ ಪೂರೈಕೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳುವಂಥ ಮಾತು ಹೇಳಿ, ನೀವೆಲ್ಲರೂ ಕೂಡ ಇವತ್ತು ಬಂದವರೆಲ್ಲ ಓಟು ಕೊಟ್ಟೇ ಕೊಡ್ತೀರಿ. ಬಂದವರು ಇವತ್ತು ಹೋದ ಮೇಲೆ ನಿಮ್ಮ ಅಕ್ಕಪಕ್ಕದ ಮನೆಗೆ ಇವತ್ತು ಸಾಯಂಕಾಲ ಹೋಗಬೇಕು. ಅಕ್ಕಪಕ್ಕದ ಮಹಿಳೆಯರಂತೂ ಹೋದರೆ ಭಾರಿ ದೊಡ್ಡ ಗೆಲುವಾಗುತ್ತೆ.
ಅಡಿಗೆ ರೂಮಿಂದಲೇ ಓಟು ಕೇಳೋಕ್ಕೆ ಪ್ರಾರಂಭ ಆಗುತ್ತೆ. ಬಟ್ಟೆ ಸೀರೆ ಬಂಗಾರದ ಮಾತಾಡಿ ಮತ್ತೆ BJP ಮಾತಾಡಿದರೆ ಮನೆಯವರೆಲ್ಲ BJP ಆಗೇ ಆಗ್ತಾರೆ. ಮತ್ತು ಆ ತಾಯಿಯ ಮಾಡಿದಂಥ ಅನ್ನ ತಿನ್ನುವಂಥ ಮನೆ ಯಜಮಾನ ಮಗ ಕೂಡ ನಮ್ಮೊಟ್ಟಿಗೆ ಬರ್ತಾನೆ. ನೀವು ಸ್ವಲ್ಪ ಹೆಚ್ಚು ಕಾಲ ಕೊಡಬೇಕು ಅಂತ ಕೇಳಿಕೊಂಡು ನೀರು ಕಡಿಮೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ನೀರು ಕೊಡುವಂಥ ಕೆಲಸ ಮಾಡ್ತೀವಿ. ಈ ಚುನಾವಣೆ ಆಗಲಿ 28ರಲ್ಲಿ 28 ಭಾರತೀಯ ಜನತಾ ಪಾರ್ಟಿ ಗೆದ್ದು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಧೂಳಿಪಟ ಆದರೆ 3 ತಿಂಗಳಲ್ಲಿ ಕಾಂಗ್ರೆಸ್ನ ಸರ್ಕಾರ ಅದು ಅಧಪತನ ಆಗುತ್ತೆ. ಈ ರಾಜ್ಯದಲ್ಲಿ ಕೂಡ ಮತ್ತೆ ಜನಪರವಾದಂಥ ಒಂದು ಆಡಳಿತ ಬರುತ್ತೆ. ಅದಕ್ಕಾಗಿ ಚುನಾವಣೆ ನಮಗೆ ಭಾರಿ ಸವಾಲಿನ ಚುನಾವಣೆ. ನಾವೆಲ್ಲರೂ ಆ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳಿ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.